ಮಕ್ಕಳೇ ಎಲ್ಲರೂ ಸ್ವಲ್ಪ ಕ್ಲಾಪ್ಸ್ ಹಾಕಿ. ಅಲ್ಲ ಅಲ್ಲಿ ನಿಂತ್ಕೊಂಡಿರೋ ಮಕ್ಕಳಿಗೆ ಯಾಕೆ ಯೂನಿಫಾರ್ಮ್ ಹಾಕೊಂಬರಕ್ಕೆ ಹೇಳಿಲ್ವಾ ನೀವು? ಮ್ಯಾಮ್ ನಾನು ನಿನ್ನೆ LKG UKGಗೆ ಕಲರ್ ಡ್ರೆಸ್ ಹಾಕೊಂಬನ್ನಿ ಅಂತ ಮೆಸೇಜ್ ಮಾಡಿದೆ. ಅದು ಬೈ ಮಿಸ್ಟೇಕ್ ಆಗಿ ಈ ಕ್ಲಾಸ್ನವರಿಗೂ ಹೋಗ್ಬಿಟ್ಟು ಮ್ಯಾಮ್. ನಾನು ಅದು ಅಬ್ಸರ್ವ್ ಮಾಡಲಿಲ್ಲ, ಹಾಗಾಗಿ ಅವರೆಲ್ಲ ಕಲರ್ ಡ್ರೆಸ್ ಹಾಕೊಂಬಂದಿದ್ದಾರೆ. ಅಯ್ಯೋ ಏನು ಮೇಡಮ್ ನೀವು ಈ ಥರ ಮಾಡಿಬಿಟ್ರಿ. ಸರಿ ಏನು ಮಾಡೋದು, ಸರಿ ಅವರಿಗೆಲ್ಲ ಸ್ವೀಟ್ ಕೊಡಿ. ಆಯಿತು ಮ್ಯಾಮ್. ಮೇಡಮ್ ಸ್ಟೇಜ್ ಎಲ್ಲ ರೆಡಿ ಆಗಿದೆಯಾ? ಮಕ್ಕಳೆಲ್ಲ ಕಾಸ್ಟ್ಯೂಮ್ ಹಾಕೊಂಬಂದ್ರಾ? ಎಸ್ ಮೇಡಮ್, 3rd ಸ್ಟ್ಯಾಂಡರ್ಡ್ ಇಂದ ಸ್ವಲ್ಪ ಮಕ್ಕಳು ಕಾಸ್ಟ್ಯೂಮ್ ಹಾಕೊಂಬಂದಿದ್ದಾರೆ. ಮೇಡಮ್ ನಮ್ಮ ಕ್ಲಾಸಿಂದ ಸ್ವಲ್ಪ ಜನ ಕಾಸ್ಟ್ಯೂಮ್ ಹಾಕೊಂಬಂದಿದ್ದಾರೆ. ಸರಿ ಅವರೆಲ್ಲರನ್ನು ಸ್ಟೇಜ್ ಹತ್ರ ಕರ್ಕೊಂಡ್ ಬಂದ್ಬಿಡಿ. ಓಕೆ ಮ್ಯಾಮ್. ಅಚ್ಚು, ಮ್ಯಾಮ್ ಕೊಟ್ಟಿದ್ದು ಸ್ವೀಟ್ ಇದೆಯಲ್ಲ ಅದು ತಿನ್ಬಿಟ್ಟಾ? ನಾನ್ ತಿನ್ಬಿಟ್ಟೆ ಲಿಲಿ, ನೀನ್ ತಿನ್ಲಿಲ್ವಾ? ನಾನೆಲ್ಲ ತಿನ್ಬಿಟ್ಟೆ ಅಚ್ಚು, ನಿನ್ನ ಹತ್ರ ಸ್ವಲ್ಪ ಇದೆ ತಿನ್ನೋಣ ಅಂತ ಕೇಳಿದ್ದು. ನಾನು ಆಗ್ಲೇನೆ ತಿನ್ಬಿಟ್ಟೆ ಲಿಲಿ. ಅಚ್ಚು ನಿನ್ಗೊಂದು ವಿಷಯ ಗೊತ್ತಾ? ಶಾಲಿನಿ ಮ್ಯಾಮ್ ಇದಾರಲ್ಲ, ಅವರು ಗೊತ್ತಿಲ್ಲದೆ ನಿನ್ನೆ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರಲ್ಲ ಇವತ್ತು ಕಲರ್ ಡ್ರೆಸ್ ಹಾಕೊಂಬನ್ನಿ ಅಂತ. ಅದು LKG UKG ಅವರಿಗೆ ಮಾಡೋದಂತೆ. ಗೊತ್ತಿಲ್ಲದೆ ನಮಗೆ ಮೆಸೇಜ್ ಮಾಡ್ಬಿಟ್ರಂತೆ. ಅದು ಪ್ರಿನ್ಸಿಪಲ್ ಮ್ಯಾಮ್ ಅವರನ್ನ ಬೈತಾ ಇದ್ರು. ಓ ಹೌದಾ, ಪಾಪ ಅಲ್ಲ. ಅಲ್ಲ ಅಚ್ಚು, ಯಾವ್ದಾದ್ರು ಸ್ವಾತಂತ್ರ್ಯ ಹೋರಾಟಗಾರ ಹಾಗೆ ನಮ್ಗೆ ವೇಷ ಹಾಕೊಂಡ್ ಬನ್ನಿ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೊಂಡ್ ಅಂತ ಹೇಳಿದ್ರಲ್ಲ, ನೀನ್ ಯಾವ್ದೋ ಹಾಕ್ಲಿಲ್ವಾ? ನಾನು ಮೆಸೇಜ್ ನೋಡ್ಲೇ ಇಲ್ಲ ಲಿಲಿ. ನಮ್ಮಮ್ಮನೇ ರಾತ್ರಿ ಮಲ್ಗಕ್ ಹೋಗುವಾಗ ಈ ತರ ಮೆಸೇಜ್ ಬಂದಿರಂತ ಹೇಳಿದ್ರ. ಆಮೇಲೆ ಎಲ್ಲಿ ಪ್ರಾಕ್ಟೀಸ್ ಮಾಡಕ್ಕಾಗತ್ತೆ, ಅದಕ್ಕೆ ಸುಮ್ನೆ ಆಗ್ಬಿಟ್ವಿ ನಾವು. ಯಾವ ವೇಷನೂ ಹಾಕದ್ ಬೇಡ ಅಂತ ಅಂದ್ಬಿಟ್ಟು. ಹೌದಚ್ಚು, ನಾನು ಯಾವ್ದಾದ್ರು ವೇಷ ಹಾಕೋಣ ಅಂತ ನೋಡಿದ್ನ, ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ಹರೇ ಅಚ್ಚು, ನಂದಕ್ಕೆ ಏನಾದ್ರೂ ವೇಷ ಹಾಕೊಂಡ್ಗೆ ಬರೋಣ ಅಂತ ಅಂದ್ಬಿಟ್ಟು ಪ್ಲಾನ್ಗೆ ಮಾಡ್ಕೊಂಡಿದ್ದೆ. ಆಗ ಪಪ್ಪನ ಹತ್ರ ದುಡ್ಡಿಗೆ ಕೇಳಿದಿಕ್ಕೆ ಪೈಸಾ ನಹಿ ಅಂತ ಹೇಳ್ಬಿಟ್ರ. ಆಮೇಲೆ ಏನ್ ಮಾಡೋದು, ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ. ಅದಕ್ಕೆ ಯಾಕೆ ದುಡ್ಡು ವೇಷ ಹಾಕಕ್ಕೆ? ಏನಚ್ಚು ಈ ತರ ಹೇಳ್ತಾ ಇದೀಯಾ? ಕಾಸ್ಟ್ಯೂಮಿಗೆ ಬಾಡಿಗೆ ಕೊಡ್ಬೇಕಲ್ಲ. ಓ ಹೌದಲ್ಲ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಅಚ್ಚು. ಅರೆ ಅಚ್ಚು ಏನಾಯ್ತು? ಅಲ್ಲಿ ಸ್ವಲ್ಪ ತಿರುಗಿ ನೋಡಿ. ಏನು ಈ ತರ ನೋಡ್ತಾ ಇದ್ಯಾ? ಆ ತರ ನೋಡ್ಬೇಡ. ಆ ತರ ನೋಡಿದ್ರೆ ನನಗೆ ಕಣ್ದೃಷ್ಟಿ ಬಿದ್ಬಿಡತ್ತೆ, ಗೊತ್ತಾ? ನಿನಗೆ ಕಣ್ದೃಷ್ಟಿ ಬೀಳತ್ತೆ. ಯಶಸ್ಸು, ನೀನ್ ಆ ತರ ನೋಡ್ತಾ ಇದ್ರೆ ಕಣ್ದೃಷ್ಟಿ ಬೀಳದೆ ಇರತ್ತಾ? ಹೌದು. ಯಾಕೆ ಈ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ? ಓ ಮೈ ಗಾಡ್, ಏನಚ್ಚು ಈ ತರ ಕೇಳ್ತಾ ಇದ್ಯಾ? ನಾನು ನೋಡಿದ್ರೆ ನಿನ್ಗೆ ಕಂಡಿಡಿಯಕ್ಕಾಗ್ಲಿಲ್ವಾ? ಅದು ಕಂಡಿಡಿಯಕ್ ನನ್ ಟೈಮ್ ಇಲ್ಲ. ಏನಂತ ನೀನೇ ಬೊಗಳು. ಓ ಮೈ ಗಾಡ್. ಅಚ್ಚು, ನಾನು ಭಾರತಾಂಬೆ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಗೊತ್ತಾ? ಏನು ಇದು ಭಾರತಾಂಬೆ ಡ್ರೆಸ್? ಹೌದಚ್ಚು. ಯಾಕೆ ಇದು ಅದಕ್ಕಿಂತ ಚೆನ್ನಾಗಿದೆಯಾ? ಥೂ ನಿನ್ ಮಕ. ಹೇ ಯೋ ಅಚ್ಚು, ಯಾಕೆ ಹೋಗಿದ್ಯಾ? ನೀನು ಭಾರತಾಂಬೆ ಡ್ರೆಸ್ ಇದಕ್ಕೂ ಮುಂಚೆ ನೋಡಿದ್ಯಾ ನೀನು? ಯಾಕೆ ಇದು ಭಾರತಾಂಬೆ ಡ್ರೆಸ್ ತರ ಇಲ್ವಾ? ನೀನೇನ್ ಹೇಳೋದು? ನಾನು ಮ್ಯಾಮ್ ಹತ್ರ ಹೋಗಿ ಕೇಳ್ತೀನಿ. ನಾನು ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ, ಗೊತ್ತಾ? ಹೋಗು, ಮ್ಯಾಮ್ ಹತ್ರ ಕೇಳೋ, ಮಕಕ್ಕೆ ಉಗಿತಾರೆ, ಉಗಿಸ್ಕೊಂಡ್ ಬಾ. ಓಕೆ ಪರವಾಗಿಲ್ಲ, ನಾನು ಮ್ಯಾಮ್ ಹತ್ರ ಹೋಗಿ ಕೇಳ್ಕೊಳ್ತೀನಿ. ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬನ್ನಿ, ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನಮಗೂ ಗೊತ್ತು, ತಾವುಗಳು ಇಲ್ಲಿಂದ ಹೊರಡ್ಬೋದು. ಅಲ್ಲ, ಇವಳು ಇಷ್ಟು ವರ್ಷ ಸ್ಕೂಲಿಗೆ ಬರ್ತಾ ಇದ್ದಾಳೆ, ಒಂದ್ಸಲನು ಭಾರತಾಂಬೆ ಡ್ರೆಸ್ ನೋಡಿರಲ್ವಾ? ಇವಳು ಏನು ಫ್ಯಾಷನ್ ಶೋಗೆ ಹೋಗೋ ಅವ್ರಿಗೆ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಳೆ. ಮ್ಯಾಮ್ ಹತ್ರ ಹೋಗಿ ಹೇಳ್ತಾಳಂತೆ, ಏನ್ ಹೇಳ್ತಾರಂತ ನೋಡೋಣ ಬಾ. ಜೂಲಿ, ಏನಮ್ಮ ಇದು? ಮ್ಯಾಮ್, ಇವತ್ತು ನಾನು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಭಾರತಾಂಬೆ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ ಮ್ಯಾಮ್. ಓ ಮೈ ಗಾಡ್. ಏಯ್ ಜೂಲಿ, ಇದು ಭಾರತಾಂಬೆ ಡ್ರೆಸ್ ಅಲ್ಲಮ್ಮ, ಇದು ಫ್ಯಾನ್ಸಿ ಡ್ರೆಸ್ಸಿಗೆ ಬಂದಂಗ್ ಬಂದಿದ್ಯಾ ನೀನು. ನೀನ್ ಈ ಕಡೆ ಬಾ. ಹೋ ಮ್ಯಾಮ್, ಪ್ಲೀಸ್ ಮ್ಯಾಮ್, ಈ ಡ್ರೆಸ್ ಭಾರತಾಂಬೆ ಡ್ರೆಸ್ಸಿಗೆ ಆಗುತ್ತೆ ಮ್ಯಾಮ್. ನಿನಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಜೂಲಿ ಈ ಕಡೆ ಬಾ. ಓ ಮೈ ಗಾಡ್ ಮ್ಯಾಮ್, ಏನಿದು ಈ ತರ ಹೇಳ್ತಾ ಇದ್ದೀರಾ? ನಾನು ಮಾರ್ನಿಂಗ್ ಎದ್ದು ನಾನು ಎಷ್ಟು ಪ್ರಿಪರೇಷನ್ ಆಗಿ ಬಂದಿದ್ದೀನಿ ಗೊತ್ತಾ? ನೀವು ಈ ತರ ಹೇಳ್ಬಾರ್ದು. ನಾನು ಇವತ್ತೊಂದಿನ ಈ ತರ ಡ್ರೆಸ್ ಹಾಕೊಂಡು ಒಂಚೂರು ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ಜೂಲಿ ಅಳ್ಬೇಡ ಕಣಪ್ಪ, ಈ ಕಡೆ ಬಾ. ಟೈಮ್ ಆಗ್ತಾ ಇದೆ ನೋಡು, ಅಲ್ಲೆಲ್ಲ ತುಂಬಾ ಜನ ಕುತ್ಕೊಂಡಿದ್ದಾರೆ. ಇಲ್ಲಿ ಬಾ, ನಮ್ಮ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಡ್ತೀವಲ್ಲ, ಆಗ ನೀ ಈ ತರ ಡ್ರೆಸ್ ಮಾಡ್ಕೊಂಡ್ ಬರ್ತೀಯಂತೆ. ಯು ಬ್ಲಡಿ. ನೆಕ್ಸ್ಟ್ ಮೀನಾ, ಬಾರಮ್ಮ, ಭಾರತಾಂಬೆ ಡ್ರೆಸ್ ಹಾಕೊಂಡಿದ್ಯಲ್ಲ.
ಏ ಲಿಲಿ, ಇವಳಿಗೆ ಎಷ್ಟ್ ಚೆನ್ನಾಗಿದೆಯಲ್ಲ ಈ ಭಾರತಾಂಬೆ ಡ್ರೆಸ್. ಎಷ್ಟ್ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡು ಮೀನಾ. ಹೌದಚ್ಚು, ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾಳೆ ನೋಡೋದಿಕ್ಕೆ. ಒಂಚೂರು ಹೇಳಿಲ್ಲ ಅಲ್ಲ ಅವಳು ಈ ತರ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ ಅಂತ. ನಾನು ಆಗ್ಲಿಂದ ಅವಳನ್ನ ಹುಡ್ಕೋದು, ನೋಡಿದ್ರೆ ಈ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಳೆ. ಇವಳಿಗೆ ಎಷ್ಟ್ ಚೆನ್ನಾಗಿ ಸೆಟ್ ಆಗಿದೆಯಲ್ಲ ಈ ಡ್ರೆಸ್. ಹೌದಚ್ಚು, ಅವಳಿಗೆ ಡ್ರೆಸ್ ಸೆಟ್ ಆದ್ರೆ ಮಾತ್ರ ಸಾಕಾಗಲ್ಲ, ಅವಳು ಯಾವ ತರ ಮಾತಾಡ್ತಾಳಂತ ನೋಡ್ಬೇಕು. ಹೌದು. ಸರಿ ಮೀನಾ, ಮಾತಾಡಮ್ಮ. ಆಯ್ತು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಾನ್ ಬಂದು 3ನೇ ತರಗತಿ ಓದ್ತಾ ಇದ್ದೀನಿ. ನನ್ನ ಹೆಸರು ಮೀನಾ ಅಂತ. ನಾನ್ ಇವತ್ತು ಹಾಕೊಂಡಿರೋಂತ ವೇಷ ಬಂದ್ಬಿಟ್ಟು ಭಾರತಾಂಬೆ ವೇಷ. ಇಷ್ಟೇನಾ ಮೀನಾ? ಏನಾದ್ರೂ ಮಾತಾಡ್ತೀಯಾ? ಮಾತಾಡ್ತೀನಿ ಟೀಚರ್. ಸರಿ ಬೇಗ ಮಾತಾಡಮ್ಮ. ಇಂದು ಸ್ವಾತಂತ್ರ್ಯ ಬಂದ ದಿನ, ಬ್ರಿಟಿಷರಿಂದ ಬಿಡುಗಡೆ ಪಡೆದ ದಿನ, ಸ್ವಾತಂತ್ರ್ಯ ಹೋರಾಟಗಾರರ ನೆನೆಯುವ ದಿನ, ದೇಶ ಪ್ರೇಮ ಹಿಮ್ಮಡಿಗೊಳಿಸುವ ದಿನ, ನಾಡಿನ ಚರಿತ್ರೆಯ ನೆನೆಯುವ ದಿನ, ಸಮೃದ್ಧಿಯ ಸರ್ವರಿಗೂ ತಿಳಿಸುವ ದಿನ, ಭವಿಷ್ಯದ ಚಿಂತನೆ ಮಾಡುವ ದಿನ, ಭವ್ಯ ಭಾರತಕ್ಕಾಗಿ ಪಣತೊಡುವ ದಿನ. ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೀವಿ. ವೆರಿ ಗುಡ್ ಮಕ್ಕಳೇ, ಎಲ್ಲರೂ ಕ್ಲಾಪ್ಸ್ ಹಾಕಪ್ಪ. ಮೀನಾ, ಆಯ್ತು ಬಾರಮ್ಮ. ಆಯ್ತು ಟೀಚರ್. ಪ್ರಿನ್ಸಿಪಲ್ ಮ್ಯಾಮ್, ಅವಳಿಗೆ ಚೆನ್ನಾಗಿ ಮಾತಾಡಿದ್ಲಲ್ಲ? ಹೌದು ಮ್ಯಾಮ್, ಚೆನ್ನಾಗಿ ಮಾತಾಡಿದ್ಲು. ಕಾಸ್ಟ್ಯೂಮ್ ಅವಳಿಗೆ ಚೆನ್ನಾಗಿ ಸೂಟ್ ಆಗಿದೆ. ಮಂದಗಿನಿ ಮ್ಯಾಮ್, ನೀವೇನಾದ್ರೂ ಅವಳಿಗೆ ಬರ್ಕೊಟ್ರಾ ಮಾತಾಡಕ್ಕೆ? ಕಾಸ್ಟ್ಯೂಮ್ ಏನಾದ್ರೂ ಈ ತರ ಹಾಕೊಂಬಂತ ಹೇಳಿದ್ರಾ? ಓ ಇಲ್ಲ ಮ್ಯಾಮ್, ನಾನೆಲ್ಲ ಏನು ಹೇಳಿಲ್ಲ, ಮೆಸೇಜ್ ಮಾತ್ರ ಹಾಕಿದ್ದೆ. ವೇಷ ಹಾಕೋರಿದ್ರೆ ನಾಳೆ ಹಾಕೊಂಬನ್ನಿ ಅಂತ. ಒಂದ್ಸಲ ರಿಹರ್ಸಲ್ ನೋಡೋಣ ಅಂತ ನೋಡಿದೆ, ಚೆನ್ನಾಗಿ ಮಾತಾಡಿದ್ಲಾ? ಸರಿ ಆಯ್ತು ಅಂತಂದ್ಬಿಟ್ಟು ಅವಳನ್ನ ಸ್ಟೇಜಿಗೆ ಕಳಿಸಿದ್ದು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಲು. ಚುಪ್ಪಿ, ನೆಕ್ಸ್ಟ್ ನೀನೇ ಕಣಮ್ಮ, ಬಾ. ಓಕೆ ಮ್ಯಾಮ್. ಹೇ ಲಿಲಿ, ಅಲ್ಲಿ ನೋಡವಳು, ಅವಳು ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದಾಳೆ. ಸರಿ, ಅವಳ ಜುಟ್ಟನ್ನ ಬೇರೆ ತರ ಕಟ್ಬೋದಾಗಿತ್ತ? ಆ ಜುಟ್ಟು ಕಾಣ್ತಾ ಇದೆ ಚೆನ್ನಾಗಿ. ಹೌದಚ್ಚು, ನಾನು ಹೇಳೋಣ ಅಂತ ಇದ್ದೆ. ಚುಪ್ಪಿ, ಕೂದಲು ಸರಿ ಕಟ್ಕೊಂಡ್ ಬರ್ಬೋದಾಗಿತ್ತಲ್ಲ, ಯಾಕೆ ಈ ತರ ಕಟ್ಕೊಂಡ್ ಬಂದಿದ್ಯಾ? ಮ್ಯಾಮ್, ಬರಕ್ಕೆ ಲೇಟ್ ಆಗ್ತಾ ಇತ್ತು ಮ್ಯಾಮ್ ಸ್ಕೂಲಿಗೆ, ಅದಕ್ಕೆ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟೆ. ಸರಿ ಚುಪ್ಪಿ, ಸರಿ ಮಾತಾಡು. ಆಯ್ತು ಮ್ಯಾಮ್. ನನ್ನ ಹೆಸರು ಚುಪ್ಪಿ ಅಂತ. ಐ ಆಮ್ ಸ್ಟಡಿಂಗ್ ಇನ್ 3rd ಸ್ಟ್ಯಾಂಡರ್ಡ್. ನಾನು ಇವತ್ತು ಹಾಕೊಂಡ್ ಬಂದಿರೋಂತ ವೇಷ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಈ ನೆಲ ನಮ್ಮದು, ಜಲ ನಮ್ಮದು, ನಿಮಗೇಕೆ ಕೊಡಬೇಕು ಕಪ್ಪ? ಕಷ್ಟಪಟ್ಟು ದುಡಿಯುವವರು ನಾವು, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ಬಂಧುಗಳೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ವೆರಿ ಗುಡ್ ಚುಪ್ಪಿ, ಎಲ್ಲರೂ ಕ್ಲಾಪ್ಸ್ ಹಾಕಿ. ಅಚ್ಚು ಚೆನ್ನಾಗಿ ಮಾತಾಡಿದ್ಲಲ್ಲ? ಹೌದು ಲಿಲಿ, ಆದ್ರೆ ಅವಳ ತಲೆ ಕೂದಲೇ ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು ಅಲ್ಲ? ನೆಕ್ಸ್ಟ್ ಅಭಿ ಬಾ. ಏ ಲಿಲಿ, ಅಬ್ಬಿ ಎಲ್ಲ ವೇಷ ಹಾಕೊಂಡ್ ಬಂದಿದ್ದಾರೆ ನೋಡು. ಹೌದು, ಏನ್ ವೇಷ? ಯಪ್ಪ. ಏ ಅಭಿ, ವೈ ಆರ್ ಯು ಕ್ರೈಯಿಂಗ್? ಹೋಗು ಸ್ಟೇಜಿಗೆ. ಮ್ಯಾಮ್, ನನಗೆ ಹೆದರಿಕೆ ಆಗ್ತಾ ಇದೆ ಮ್ಯಾಮ್, ನಾನು ಹೋಗೋದಿಲ್ಲ ಮ್ಯಾಮ್. ಯಾಕಬ್ಬಿ ಹೋಗೋದಿಲ್ಲ? ಮಹಾತ್ಮ ಗಾಂಧೀಜಿ ತರ ವೇಷ ಹಾಕೊಂಡ್ ಬಂದ್ಬಿಟ್ಟು ಸ್ಟೇಜಿಗೆ ಹೋಗಲ್ಲ ಅಂತ ಹೇಳ್ತಾ ಇದೀಯಾ? ಹೋಗಪ್ಪ, ಸ್ಟೇಜಲ್ಲಿ ನಿಂತ್ಕೊಂಡು 2 ಮಾತು ಮಾತಾಡು. ಮ್ಯಾಮ್, ನನಗೆ ಸ್ಟೇಜ್ ಅಂದ್ರೇನೆ ತುಂಬಾ ಹೆದರಿಕೆ ಮ್ಯಾಮ್. ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಇದಾರಲ್ಲ, ಅವರೇ ತುಂಬಾ ಹಠ ಮಾಡಿ ನಿನ್ನೆ ನನ್ನನ್ನ ಹೊಡೆದು ಈ ಡ್ರೆಸ್ ಹಾಕೊಂಡು ಹೋಗ್ಲೇಬೇಕಂತ ಹಾಕಿ ಕಳಿಸ್ಬಿಟ್ರು ಮ್ಯಾಮ್. ನಾನು ಹಿಂಗೆ ಮನೆಗೆ ಹೋಗ್ಬಿಡ್ತೀನಿ ಮ್ಯಾಮ್, ನನ್ನನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ನನಗೆ ಸ್ಟೇಜ್ ಅಂದ್ರೇನೆ ತುಂಬಾ ಹೆದರಿಕೆ ಮ್ಯಾಮ್, ನನಗೇನು ಮಾತಾಡಕ್ಕೆ ಬರಲ್ಲ ಮ್ಯಾಮ್. ಸರಿ ಇರ್ಲಿ ಕಣಪ್ಪ, ಮಹಾತ್ಮ ಗಾಂಧೀಜಿ ವೇಷ ಹಾಕೊಂಡಿದ್ಯಾ, ಸ್ಟೇಜ್ ಮೇಲಾದ್ರೂ ನಿತ್ಕೊಂಡ್ ಬಂದ್ಬಿಡು, ಹೋಗು. ಬೇಡ ಮ್ಯಾಮ್, ನಾನು ಮನೆಗೆ ಹೋಗ್ತೀನಿ ಮ್ಯಾಮ್. ಏ ಲಿಲಿ, ಅಲ್ಲಿ ನೋಡಲ್ಲಿ ಮಹಾತ್ಮ ಗಾಂಧೀಜಿ ವೇಷ ಹಾಕೊಂಡು ಹೆಂಗ್ ಅಳ್ತಾ ಇದ್ದಾರಂತ ಅಭಿ. ಏ ಅಭಿ, ಸೋಡಾ ಬುಡ್ಡಿ ಅಭಿ. ಏ ಸೋಡಾ ಬುಡ್ಡಿ, ಯಾಕೆ ಅಳ್ತಾ ಇದೀಯಾ? ಇದೇನಿದು ಹಿಂಗ್ ಓಡ್ತಾ ಇದ್ದಾನೆ? ಮಂದಗಿರಿ ಮ್ಯಾಮ್, ನಿಮ್ 3rd ಸ್ಟ್ಯಾಂಡರ್ಡ್ ಅಲ್ಲಿ 3 ಮಕ್ಳಾ? ಹೌದು ಮ್ಯಾಮ್, 3 ಮಕ್ಳೇ. ಅದ್ರಲ್ಲಿ ಇವ್ ನೋಡೋಗ್ಬಿಟ್ನಲ್ಲ. ಸರಿ ಇರ್ಲಿ. ಇಬ್ರು ಮಾಡಿದ್ರಲ್ಲಿ ನನಗಿಷ್ಟ ಆಗಿದ್ದು ಅದೇ ಮೀನಾ ಅಂತ ಇದ್ದಾಳಲ್ಲ ಹುಡುಗಿ, ಅವಳು ಚೆನ್ನಾಗಿ ಮಾಡಿದ್ದು. ಅವಳಿಗೆ ಫಸ್ಟ್ ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹೌದು ಮ್ಯಾಮ್, ಫಸ್ಟ್ ಪ್ರೈಸ್ ಅವಳಿಗೆ ಕೊಡೋಣ. ಮತ್ತೆ ಈ ಚುಪ್ಪಿನೂ ಚೆನ್ನಾಗಿ ಮಾಡಿದ್ಲು, ಆದ್ರೆ ಅವಳು ಸ್ವಲ್ಪ ಕಾಸ್ಟ್ಯೂಮ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಲು. ಹೌದು ಮ್ಯಾಮ್, ಅದಕ್ಕೆ ನಾನು ಅವಳಿಗೆ ಕೊಡೋಣ ಅಂತ. ಓಕೆ ಮ್ಯಾಮ್, ಅವರಿಬ್ಬರನ್ನ ಸ್ಟೇಜಿಗೆ ಕರಿತೀನಿ. ಸರಿ, ಅವರಿಗೆ ಪ್ರೈಸ್ ಕೊಟ್ಬಿಡಿ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಮಕ್ಕಳನ್ನ ಕರೆಯೋಣ. ಓಕೆ ಮ್ಯಾಮ್. ಮೀನಾ, ಚುಪ್ಪಿ ಇಬ್ರು ಬನ್ನಿ. ತಗೋಪ್ಪ ಮೀನಾ, ಚೆನ್ನಾಗಿತ್ತಪ್ಪ ನಿನ್ನ ಹಾಕೊಂಡ್ಬಂದಿದ್ದು ಕಾಸ್ಟ್ಯೂಮು. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ತಗೊಳಪ್ಪ ಚುಪ್ಪಿ, ನಿನ್ಗೆ ಸೆಕೆಂಡ್ ಪ್ರೈಸು. ನೀನು ತುಂಬಾ ಚೆನ್ನಾಗಿ ಮಾಡಿದೆ, ಆದ್ರೆ ನಿನ್ನ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಗಿತ್ತು, ಅದೇ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇರ್ಲಿಲ್ಲ. ಮ್ಯಾಮ್, ಸ್ಕೂಲಿಗೆ ಬರಕ್ಕೆ ಲೇಟ್ ಆಗ್ಬಿಡ್ತು, ಅದಕ್ಕೆ ಅಮ್ಮ ಈ ತರ ಜುಟ್ಟು ಹಾಕಿ ಕಳ್ಸಿದ್ರಾ, ಅದಕ್ಕೆ ಆ ತರ ಆಗ್ಬಿಡ್ತು.
ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಕರೀರಿ